ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಎಡಿಟಿಂಗ್ ಹೇಗೆ ಮಾಡೋದು ಆ್ಯಂಡ್ ಯಾವ ಆ್ಯಪಲ್ಲಿ ಮಾಡಬೇಕು ಆ್ಯಂಡ್ ಯಾವ ಆ್ಯಪ್ನಲ್ಲಿ ನಿಮಗೇನು ವಾಟರ್ ಮಾರ್ಕ್ ಬರೋದಿಲ್ಲ ಅದೆಲ್ಲದರೂ ಕೂಡ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾನು ಕೈನ್ ಮಾಸ್ಟರ್ನಲ್ಲಿ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅನ್ನೋದು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಏನೇ ಅಂದರೆ ನೀವು ಏನೇ ಒಂದು ಎಡಿಟಿಂಗ್ ಮಾಡುವಾಗ ನಿಮಗೆ ಅನಿಸ್ಬೋದು ಆ ವಿಡಿಯೋ ಲಾಂಗ್ ಇದೆ ಅಂತ, ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅದನ್ನು ಯೋಚನೆ ಮಾಡಬೇಕು. ಆ್ಯಂಡ್ ಮೇನ್ ಬಂದ್ಬಿಟ್ಟು ಏನಂತ ಅಂದರೆ ವಿಡಿಯೋ ತುಂಬ ಅಂದರೆ ಅದು ಎಷ್ಟು ಸ್ಲೋ ಆಗಿ ಹೇಳ್ತೀವೋ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಕಲ್ತಿದ್ದೀವಿ ಅನ್ನೋದಕ್ಕೋಸ್ಕರ ಸ್ಪೀಡಾಗಿ ಮಾಡೋದ್ರಿಂದ ಬೇರೆಯವರಿಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕಾಗಿ ವಿಡಿಯೋ ಸ್ವಲ್ಪ ಲೆಂದಿ ಇರುತ್ತೆ. ಆ್ಯಂಡ್ ನೀವು ಇನ್ನೊಂದೇನಂತ ಅಂದರೆ ಯಾವುದೇ ಒಂದು ವಿಡಿಯೋ ಎಡಿಟಿಂಗ್ ಕಲಿಯುವಾಗ ನಿಮ್ಮ ಒಂದು ವಿಡಿಯೋ ಏನು ಎಡಿಟಿಂಗನ್ನು ನೀವು ಆಲ್ರೆಡಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಯೂಟ್ಯೂಬಲ್ಲಿ ನೀವು ನೋಡಬೇಕು, ಅವಾಗ ಅಲ್ಲೋಗಿ ಮತ್ತೆ ಅದನ್ನು ಚೆಕ್ ಮಾಡಬೇಕು. ಇವತ್ತು ಇಲ್ಲಿ ಪಾಸ್ ಮಾಡಬೇಕು, ಮತ್ತೆ ಅದನ್ನು ಹೋಗ್ಬಿಟ್ಟು ಮತ್ತೆ ಚೆಕ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಅನಿಸುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಅನಿಸಿ ನೀವು ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ನಿಜವಾಗ್ಲೂ ಕೆಲವೊಂದು ಕಲಿಯೋದ್ರಿಂದ ನಮ್ಮ ವಿಡಿಯೋನೇ ತುಂಬ ಚೆನ್ನಾಗಿ ಅನಿಸುತ್ತೆ, ನಮಗೆ ಅನಿಸುತ್ತೆ. ಅದಾದಮೇಲೆ ಆ್ಯಂಡ್ ಕಲಿತ ಮೇಲೆ ಕೂಡ ತುಂಬ ಈಸಿ ಅನಿಸುತ್ತೆ. ಏನೊಂದು 2-3 ವಿಡಿಯೋ ಮಾಡುವಾಗ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಅದಾದ್ಮೇಲೆ ತುಂಬ ಈಸಿ ಅನಿಸುತ್ತೆ. ಹೇಗೆ ಎಡಿಟಿಂಗ್ ಮಾಡೋದು, ಯಾವುದೇ ಸಾಫ್ಟ್ವೇರ್ ಇರ್ಬೋದು, ಯಾವುದೇ ಒಂದು ಆ್ಯಪ್ ನೀವು ತಗೊಳ್ಳಿ, ಅದರಿಂದ ಎಡಿಟಿಂಗ್ ಮಾಡೋದು ಈಸಿ ಆಗುತ್ತೆ. ಬಟ್ ನೀವು ಸ್ವಲ್ಪ ಕಲಿಯೋ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ. ಆ್ಯಂಡ್ ಕೈನ್ ಮಾಸ್ಟರ್ ನಾನು ಹೇಗೆ ಎಡಿಟಿಂಗ್ ಮಾಡೋದು ಅನ್ನೋದು ಕೂಡ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಹೋಗಿ ಚೆಕ್ ಮಾಡಿ. ಸೊ ನಿಮಗೆ ಐಡಿಯಾ ಬರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಹೌ ಟು ರಿಮೂವ್ ವಾಟರ್ ಮಾರ್ಕ್ ಫ್ರಮ್ ಕೈನ್ ಮಾಸ್ಟರ್ ಅಂತ ತುಂಬ ಜನ ನಾನು ನೋಡಿದ್ದೀನಿ, ಅದ್ರ ಬಗ್ಗೆ ತುಂಬ ಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಕೈನ್ ಮಾಸ್ಟರಲ್ಲಿ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕಂತ ಅಂದರೆ ಮೇನಾಗಿ ಬಂದುಬಿಟ್ಟು ನೀವು ಮಂತ್ಲಿ ಇಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ಬಟ್ ನಾನೇನು ಹೇಳ್ತೀನಿ, ಯೂಟ್ಯೂಬ್ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದಾಗ ನೀವು ಅದರಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಅದರಿಂದ ಅರ್ನಿಂಗ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಮಂತ್ಲಿ ಬರುತ್ತೆ ನಮಗೆ ಅರ್ನಿಂಗ್ಸ್ ಅಂತ ಗ್ಯಾರಂಟಿ ಆದಮೇಲೆ ಅಟ್ಲೀಸ್ಟ್ ಮಂತ್ಲಿ ಇಲ್ಲಾಂದರೆ 2 ಮಂತ್ಸಿಗೆ ಒಂದ್ಸರಿನಾದ್ರು ನೀವು ರಿಸೀವ್ ಮಾಡ್ತೀರಾ ಪೇಮೆಂಟ್ ಅಂದರೆ ಮಾತ್ರ ನೀವು ಇನ್ವೆಸ್ಟ್ ಮಾಡಿ. ಇಲ್ಲಾಂದರೆ ಈಗ ಇರೋರು ಚೆನ್ನಾಗಿ ಮೀನ್ಸ್ ನಾವು ಸುಮ್ಮನೆ ಸೈಡ್ ಬಿಸ್ನೆಸ್ ಥರ ಮಾಡ್ಕೊಳ್ತೀವಿ ಯೂಟ್ಯೂಬ್ನ, ಇಲ್ಲ ಸುಮ್ಮನೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ, ಬಟ್ ಎಲ್ಲ ನಾವು ಚೆನ್ನಾಗೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳೋರು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ ಯಾರಿಗೆ ಇವಾಗ ನಾವು ಕೆಲವರು ತುಂಬ ಜನ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಇದೆ, ನಾವು ಹೊರಗಡೆ ಹೋಗಿ ಅರ್ನ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿರ್ತಾರೆ. ಅಂಥವ್ರೆಲ್ಲ ಸುಮ್ಮನೆ ಯೂಟ್ಯೂಬ್ ಮೇಲೆ ಆ ಥರ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಡಿ. ವಿತೌಟ್ ವಾಟರ್ ಮಾರ್ಕ್ ತುಂಬ ಆ್ಯಪ್ಸ್ ಇದೆ. ಸೊ ನಾನು ಇವತ್ತು ಕೂಡ ಒಂದು ಆ್ಯಪ್ನ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಯೂಟ್ಯೂಬ್ ಯಾರೆಲ್ಲ ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅವರಿಗೋಸ್ಕರ ಕೆಲವೊಂದಿಷ್ಟು ವೀಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ. ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೇಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಆ್ಯಂಡ್ ಹೇಗೆ ಅಪ್ಲೋಡ್ ಮಾಡೋದು ವಿಡಿಯೋಸ್, ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು, ಆ್ಯಂಡ್ ವಿಡಿಯೋ ಕೈನ್ ಮಾಸ್ಟರಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತಲೂ, ಆ್ಯಂಡ್ ವಾಟರ್ ಮಾರ್ಕ್ ರಿಮೂವ್ ಮಾಡೋದು ನಿಮಗೆ ಬೇಕು, ಕೈನ್ ಮಾಸ್ಟರೇ ಬೇಕು. ವಾಟರ್ ಮಾರ್ಕ್ ರಿಮೂವ್ ಮಾಡೋದು ಹೇಗೆ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಸ್ಟ್ ಇವಾಗ ನಾನು ಹೇಳ್ತಾ ಇರೋದು ಬೇರೆ ಒಂದು ಆ್ಯಪ್ ಬಗ್ಗೆ, ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ತುಂಬ ವೀಡಿಯೋಸ್ ಆಲ್ರೆಡಿ ನನ್ನ ಚಾನಲಲ್ಲಿದೆ, ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ, ಅದರಲ್ಲಿ ಎಲ್ಲ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಆಗ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಯೂಟ್ಯೂಬ್ ರಿಲೇಟೆಡ್ ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಂದು ಆಲ್ರೆಡಿ ಒಂದು ಬ್ಲಾಗ್ ಚಾನಲ್ ಇದೆ, ಅದರಲ್ಲಿ ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ನೆಲ್ಲ ನಾನು ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ಲ ಕ್ರಿಯೇಟ್ ಮಾಡಿರೋರಾಗಿರ್ಬೋದು, ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ಸೊ ನಿಮಗೆ ನೋಟಿಫಿಕೇಶನ್ ಬರೋದ್ರಿಂದ ನಿಮಗೆ ಯಾವುದೇ ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ ಆಗಿರ್ಬೋದು ಅದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ಒಂದು ವಿಡಿಯೋದ ಮೇನ್ ಇಂಟೆನ್ಷನ್, ನಾನು ಏನಕ್ಕೋಸ್ಕರ ಮಾಡಿದ್ದೀನಿ ವಿಡಿಯೋ ಅನ್ನೋದು ಆಗಿದೆ. ಆ್ಯಂಡ್ ಹೊಸದೊಂದು ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಬಂದ್ಬಿಟ್ಟು VN ಆ್ಯಪ್ ಅಂತ. VN ಆ್ಯಪ್ ಮೀನ್ಸ್ ಅದು ಒಂದು ನಿಮಗೆ ಆ್ಯಪ್ ಅದು ನಿಮ್ಮ ವಿಡಿಯೋ ಎಡಿಟ್ ಮಾಡೋದಕ್ಕೆ. ಸೊ ನಾನು ಇವಾಗ ರೀಸೆಂಟಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ನಾನು ಕೈನ್ ಮಾಸ್ಟರಲ್ಲಿ ನನ್ನ ಕಸಿನ್ ಒಬ್ಬರು ನನಗೆ ಅದರದ್ದು ಲಿಂಕ್ ಕಳಿಸಿದ್ರು. ಅದರಲ್ಲಿ ನಾನು ವಿತೌಟ್ ವಾಟರ್ ಮಾರ್ಕ್ನ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಬಟ್ ಅದಾದಮೇಲೆ ಸ್ವಲ್ಪ ಅವಾಗವಾಗ ಅದು ಪ್ರಾಬ್ಲಮ್ ಆಗುತ್ತೆ. ಇಷ್ಟು ವೀಡಿಯೋಸ್ ಅಂತ ನಾವು ಮಾಡ್ಬೋದು, ಇಷ್ಟು ತಿಂಗಳ ತನಕ ಯೂಸ್ ಮಾಡ್ತೀವಿ, ಅದಾದಮೇಲೆ ಮತ್ತೆ ಅದು ಹೊಸದಾಗಿ ಅಪ್ಲೋಡ್ ಆಗಬೇಕು, ಅಪ್ಲೋಡ್ ಮಾಡಿದ್ರು ಅದು ಓಪನ್ ಆಗ್ತಾ ಇರಲಿಲ್ಲ. ಸೊ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ನಾನು ಈಗ ಹೊಸದಾಗಿ VN ಈಗ ಯೂಸ್ ಮಾಡಿ ಈಗಾಗಲೇ 2 ಮಂತ್ಸ್ ಆಗ್ತಾ ಬಂತು ನಾನು VN ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಜನಕ್ಕೆ ಯೂಸ್ ಕೂಡ ಆಗುತ್ತೆ ಅಂತ ಅನ್ನಿಸ್ತು. ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಕೂಡ ಅನಿಸುತ್ತೆ. ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ VN ಆ್ಯಪ್ ಬಗ್ಗೆ ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ. ಆ್ಯಂಡ್ ತುಂಬ ಬೇಸಿಕ್ ಆಗಿರುವಂಥ ವಿಷಯಗಳ ಬಗ್ಗೆ ಶೇರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಎಡಿಟ್ ಮಾಡಬೇಕು ಅಂತ ಅಂದರೆ ಹಾಗೆ ಅದನ್ನು ಪಾಸ್ ಮಾಡಿ ಮತ್ತೆ ಹೋಗಿ ನೋಡಿ, ಮತ್ತೆ ಬಂದುಬಿಟ್ಟು ವಿಡಿಯೋ ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಜವಾಗ್ಲೂ ಈಸಿ ಆಗುತ್ತೆ, ಕಲಿಯೋದಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಇವಾಗ ನಾನು ವಿಡಿಯೋ ಎಡಿಟಿಂಗ್ನ ತೋರಿಸ್ತೀನಿ, ತಡ ಮಾಡೋದು ಬೇಡ, ವಿಡಿಯೋ ಹೋಗಿಬಿಡೋಣ. ಸೊ ನೀಟಾಗಿ ಕ್ಲಿಯರಾಗಿ ಹೇಳಿದ್ದೀನಿ, ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ.
ಫಸ್ಟ್ ಬಂದ್ಬಿಟ್ಟು ನೀವು VN ಆ್ಯಪ್ನ ಪ್ಲೇಸ್ಟೋರ್ನಲ್ಲಿ ಆರಾಮಾಗಿ ಸಿಗುತ್ತೆ. VN ಅಂತ ಕೊಟ್ಟು ಟೈಪ್ ಮಾಡಿದ್ರೆ ಅದು VN ಆ್ಯಪ್ ಡೌನ್ಲೋಡ್ ಆಗುತ್ತೆ. ಅದಾದಮೇಲೆ ಈ ಥರ ಓಪನ್ ಮಾಡ್ಕೊಂಡಾಗ ನಿಮಗೆ ಒಂದು ಆ್ಯಡ್ಸ್ ಬರ್ಬೋದು. ಮೇಲ್ಗಡೆ ಸ್ಕಿಪ್ ಅಂತ ಒಂದು ಆಪ್ಷನ್ಸ್ ತೋರಿಸುತ್ತೆ, ಸ್ಕಿಪ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನ್ಯೂ ಪ್ರಾಜೆಕ್ಟ್ ಅಂತ ಕೇಳುತ್ತೆ. ಸೊ ನೀವು ನ್ಯೂ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಂಡ್ರೆ ನೀವು ಹೊಸ ವಿಡಿಯೋನ ಎಡಿಟಿಂಗ್ ಮಾಡ್ಬೋದು. ಸೊ ನಿಮಗೆ ಯಾವುದು ವಿಡಿಯೋ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಒಂದೇ ವಿಡಿಯೋ ಇದ್ರೆ ಒಂದೇ ವಿಡಿಯೋ ಮಾಡ್ಕೊಳ್ಳಿ. ನಮ್ದು ಇದಿಷ್ಟು ಸೇರಿ ಒಂದು ವಿಡಿಯೋದು ಅದು ಕ್ಲಿಪ್ಪಿಂಗ್ಸ್. ಸೊ ಅದಷ್ಟು ಸೇರಿ ನಾನು ಸೇವ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ನೀವು ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ಒಂದೇ ವಿಡಿಯೋ ತಗೊಂಡ್ರು ಸಾಕಾಗುತ್ತೆ. ಅಂಡ್ ಇದಿಷ್ಟನ್ನು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಆರೋ ತೋರಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಎಡಿಟಿಂಗ್ಗೆ ಹೋಗುತ್ತೆ. ಅಂಡ್ ವಿಡಿಯೋ ಎಡಿಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನೀವೇನಂದ್ರೆ ಕ್ಯಾಮ್ರಾ ಆನ್ ಮಾಡೋದಾಗ್ಲಿ ಇದನ್ನೆಲ್ಲ ಮಾಡ್ತೀರಾ. ಫಸ್ಟ್ ಬಂದ್ಬಿಟ್ಟು ನೀವು ಸೈಜ್ ನ ಕ್ಲಿಕ್ ಇಟ್ಕೊಳ್ಳಿ. ಸೈಜ್ ಬಂದ್ಬಿಟ್ಟು 16:9 ಇಟ್ಕೊಳ್ಬೇಕು. ಅಡ್ಡ ಮಾಡ್ತಾ ಇದ್ದೀರಾ ವಿಡಿಯೋ ಸ್ಟ್ಯಾಂಡರ್ಡ್ ಸೈಜ್ ಅದು. ಶಾರ್ಟ್ಗಾದ್ರೆ ಉದ್ದ ಇಟ್ಕೊಳ್ಬೇಕು ಅಂದ್ರೆ 9:16 ಇಟ್ಕೊಳ್ಳಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡುವಾಗ ನೀವು ಪ್ಲೇ ಮಾಡಕ್ಕೆ ಅಂತೇಳಿ ಫೋನ್ ಕ್ಲಿಕ್ ಎಲ್ಲ ಮಾಡಿರ್ತೀರ. ಅದು ಕಟ್ ಮಾಡಬೇಕು ಅಂದ್ರೆ ಈ ತರ ಕತ್ರಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರದ್ದು ಲೆಫ್ಟ್ ಸೈಡ್ ಇಂದ ಬೇಕಾ ರೈಟ್ ಸೈಡ್ ಇಂದ ಡಿಲೀಟ್ ಮಾಡಬೇಕು ಅದು ನೋಡ್ಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ಅದು ಡಿಲೀಟ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಯೆಲ್ಲೋ ಬಟನ್ ತೋರಿಸುತ್ತೆ ಅವಾಗ. ಅಂಡ್ ನೆಕ್ಸ್ಟ್ ಇನ್ನೊಂದು ಕಡೆ ಟ್ರಿಮ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆನೆ. ಸೊ ಅಲ್ಲಿ ಮಾಡಿದ್ರು ಕೂಡ ಅಷ್ಟೇ, ನೀವು ಎಲ್ಲಿ ಯಾವ ಪೋರ್ಷನ್ ಕಟ್ ಮಾಡಬೇಕು ಅಲ್ಲಿವರೆಗೂ ಅದನ್ನ ಡ್ರ್ಯಾಗ್ ಮಾಡಿದ್ರೆ ಅಲ್ಲಿವರೆಗೂ ಕಟ್ ಆಗಿ ಅಲ್ಲಿಂದ ಮುಂದೆ ನಿಮ್ಮ ವಿಡಿಯೋ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಪೀಡ್ ಆಪ್ಷನ್. ಸ್ಪೀಡ್ ಅಲ್ಲಿ 2 ತರದಿರುತ್ತೆ, ಕರ್ವ್ ಮತ್ತೆ ರೆಗ್ಯುಲರ್ ಅಂತ. ನಾನು ರೆಗ್ಯುಲರ್ ಆಗಿ ಕೊಟ್ಕೊಳ್ತೀನಿ. ಮೀನ್ಸ್ ಅದು 2 ಮತ್ತೆ ಇಟ್ಕೊಂಡ್ರೆ ಸಾಕು. ಅದ್ರ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ವಿಡಿಯೋ ಅಷ್ಟು ಕಟ್ ಆದಂಗೆ ಅನ್ಸುತ್ತೆ. ಸೊ ವಿಡಿಯೋ ಇದು ಮಾಡ್ಕೋಬೇಕು. ಕರ್ವ್ ಅಂತ ಕೊಟ್ರೆ ಏನಂದ್ರೆ ಸ್ವಲ್ಪ ದೂರ ಸ್ಪೀಡು ಸ್ವಲ್ಪ ದೂರ ಸ್ಲೋ ಈ ತರ ಆಗುತ್ತೆ. ಅದು ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು. ಬೇಡ ಅನ್ನೋರು ನಾರ್ಮಲ್ ಸ್ಪೀಡ್ ಬೇಕು ಅಂದ್ರೆ 2x ಅಂತ ಇಟ್ಕೊಂಡ್ರೆ ಮೀನ್ಸ್ ಅದು 2 ಅಷ್ಟು ಸ್ಪೀಡ್ ಅಲ್ಲಿ ಅಂತ ಬರುತ್ತೆ. ಸೊ ಅದಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಒಂದು ವಿಡಿಯೋಯಿಂದ ಒಂದು ವಿಡಿಯೋಗೆ ನೀವು ಇನ್ನೊಂದು ಆಡ್ ಮಾಡಿದೀರಾ ಅಥವಾ ಅದಕ್ಕೆ ಈ ತರ ಪ್ಲಸ್ ಐಕನ್ ಬೇಕು ಅಂದ್ರೆ ಇಟ್ಕೊಂಡು ನೀವು ಅದರ ಮೇಲೆ ಮಧ್ಯದಲ್ಲಿ ಏನಾದ್ರೂ ಒಂದು ಮೀನ್ಸ್ ಹೊಸ ತರದ್ ಏನಾದ್ರೂ ಒಂದು ಎಡಿಟಿಂಗ್ ಇದು ಬರಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ. ಸೊ ತುಂಬಾ ಆಪ್ಷನ್ಸ್ ಕೆಳಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಆಪ್ಷನ್ಸ್ ತೋರಿಸುತ್ತೆ. ಬ್ಲರ್ ಆಗೋ ತರ ಹಿಂಗ್ ರೌಂಡ್ ಬಂದು ಈ ತರ ಓಪನ್ ಆಗೋ ತರ ಸರ್ಕಲ್ ಶೇಪ್ ಆ ತರ, ಅಥವಾ ಮೇಲೆ ಕೆಳಗಡೆ ಸ್ಲೈಡ್ ಆಗೋದು, ಪಕ್ಕದಿಂದ ಲೆಫ್ಟ್ ರೈಟ್ ಸ್ಲೈಡ್ ಆಗೋದು, ಈ ತರದೆಲ್ಲ ಆಗುತ್ತೆ. ಸೊ ನೀವು ಯಾವ್ದಾದ್ರು ಒಂದು ಕೊಟ್ಕೊಂಡು ನೆಕ್ಸ್ಟ್ ಗೆ ಹಾಗೆ ಮೂವ್ ಆಗ್ಬೋದು. ಅಂಡ್ ಎಲ್ಲಾ ಪ್ಲಸ್ ಐಕನ್ ಇರೋ ಕಡೆ ಎಲ್ಲ ನೀವು ಈ ತರ ಮಾಡಬಹುದು. ಅವಾಗ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿ ಅನ್ಸುತ್ತೆ, ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಸೊ ಇದನ್ನು ಕೂಡ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ವಾಲ್ಯೂಮ್. ನೀವು ವಿಡಿಯೋ ವಾಲ್ಯೂಮ್ ಬೇಡ ಅಂದ್ರೆ ಇಲ್ಲಿ ಕೆಳಗಡೆ ವಾಲ್ಯೂಮ್ ಸಿಂಬಲ್ ಇದೆ, ಅದನ್ನ ನೀವು ಆಫ್ ಕೂಡ ಮಾಡ್ಕೊಳ್ಬಹುದು. ಅಂಡ್ ಇನ್ನು ಕೆಳಗಡೆ ಬಂದ್ಬಿಟ್ಟು ನೀವು ಮ್ಯೂಸಿಕ್ ಕೂಡ ಆಡ್ ಮಾಡ್ಕೊಳ್ಳೋ ಆಪ್ಷನ್ ಇದೆ, ಅದನ್ನ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದ್ರೆ ಇದು ರೊಟೇಟಿಂಗ್. ನೀವು ವಿಡಿಯೋ ಉಲ್ಟಾ ಮಾಡ್ಬೇಕಾ ಸೀದಾ ಮಾಡ್ಬೇಕಾ ಎಲ್ಲದನ್ನು ಕೂಡ ರೊಟೇಟ್ ಮಾಡ್ಕೊಳ್ಬಹುದು. ಅಂಡ್ ಯಾವ ಪಾರ್ಟ್ ಬೇಕೋ ಅಷ್ಟನ್ನ ಮಾತ್ರ ಕಟ್ ಮಾಡಿಬಿಟ್ಟು ನೀವು ಅಲ್ಲಿಗೆ ಕೂಡ ನೀವು ಇದನ್ನೆಲ್ಲ ಸೆಟ್ಟಿಂಗ್ಸ್ ನ ಹಾಕೊಳ್ಬಹುದು. ಬೇಡ ಅಂದ್ರೆ ಅದನ್ನ ಕೂಡ ತೆಗೆದು ಕೂಡ ಹಾಕ್ಬಹುದು. ಅಂಡ್ ಇದಕ್ಕೆ ಕೂಡ ಫ್ರೇಮ್ ಕೂಡ ಹಾಕ್ಬಹುದು. ಫ್ರೇಮು ಬಾರ್ಡರ್ ಎಲ್ಲದನ್ನು ಆಪ್ಷನ್ಸ್ ಇರುತ್ತೆ. ಬೇಕು ನೆಸೆಸಿಟಿ ಇದೆ ಅಂದ್ರೆ ಮಾತ್ರ ಅದನ್ನೆಲ್ಲ ಯೂಸ್ ಮಾಡಿ. ನಾನು ಎಲ್ಲದನ್ನು ಕೂಡ ಇದರಲ್ಲಿ ಯೂಸ್ ಮಾಡೋದಿಲ್ಲ. ಅಂಡ್ ಫಿಲ್ಟರ್ಸ್ ಮೀನ್ಸ್ ಫಿಲ್ಟರ್ ಆಪ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವುದೇ ರೀತಿ ಕಲರ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ ಅಂದ್ರೆ ಶೇಡ್ಸ್ ಎಲ್ಲ ಚೇಂಜ್ ಮಾಡುವಂತ ಆಪ್ಷನ್ ಇರುತ್ತೆ. ಸೊ ನೀವು ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬಹುದು. ನಿಮ್ಮ ಬ್ಯಾಕ್ ಗ್ರೌಂಡ್ ನಿಮಗೆ ನಿಮ್ಮ ವಿಡಿಯೋ ಕಲರ್ ಇಷ್ಟ ಆಗಿದ್ರೆ ಅದು ಮಾಡ್ಕೊಳ್ಬಹುದು. ಲಾಸ್ಟ್ ಅಲ್ಲಿ ಈ ತರ ಒಂದು ಪೇಜ್ ಬರುತ್ತೆ, ಅದನ್ನ ಕೂಡ ನೀವು ಕ್ಲಿಕ್ ಮಾಡಿ ಡಿಲೀಟ್ ಕೊಟ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ನೀವು ಇದರಲ್ಲಿ ವಿಡಿಯೋಸ್ ಆಡ್ ಮಾಡೋದಾಗಿರ್ಬೋದು ಅಥವಾ ಸ್ಟಿಕ್ಕರ್ಸ್ ಕೂಡ ಆಡ್ ಮಾಡಬಹುದು. ಸ್ಟಿಕ್ಕರ್ ಮೇಲೆ ಸಿಂಬಲ್ ಕ್ಲಿಕ್ ಮಾಡಿದ್ರೆ ನೀವು ಅದರಲ್ಲೇ ಕೆಲವೊಂದು ಸಜೆಸ್ಟ್ ಮಾಡಿರುತ್ತೆ. ನಮಗೆ ಬೇಕಾಗಿರುವಂತ ಸ್ಟಿಕ್ಕರ್ ಕೂಡ ನೀವು ಇಲ್ಲಿ ಸರ್ಚ್ ಮಾಡಬಹುದು. ಇದ್ರೆ ಅದು ಅವೈಲೇಬಲ್ ಇದ್ರೆ ತೋರಿಸುತ್ತೆ. ಸೊ ನಾನು ಯೂಟ್ಯೂಬ್ ಅಂತ ಕೊಟ್ಟರೆ ಯೂಟ್ಯೂಬ್ ರಿಲೇಟೆಡ್ ಯಾವ್ದಾದ್ರು ಹಾಕಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಆಗಿರ್ಬೋದು, ಬೆಲ್ ಐಕನ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಈ ತರದೆಲ್ಲ ಆಪ್ಷನ್ ತೋರಿಸುತ್ತೆ. ಬೇಡ ಅಂದ್ರೆ ಅದ್ರ ಇಂಟು ಮಾರ್ಕ್ ಕೊಟ್ಬಿಟ್ಟು ಬ್ಯಾಕ್ ಹೋದ್ರೆ ನೀವು ಇಷ್ಟು ತರದ ಆರೋ ಮಾರ್ಕ್ಸ್ ಆಗಿರ್ಬೋದು, ಶೇಪ್ಸ್ ಆಗಿರ್ಬೋದು, ತುಂಬಾ ತರದ ಆಪ್ಷನ್ಸ್ ಇರುತ್ತೆ. ಸೊ ನೀವು ಯಾವ್ದಾದ್ರು ಒಂದು ನಿಮ್ಮ ವಿಡಿಯೋಗೆ ಯೂಸ್ ಮಾಡಬೇಕು ಅಂದ್ರೆ ಅದೆಲ್ಲ ಆಪ್ಷನ್ ನೋಡಿ. ಕೇಕ್ ಇದೆ, ಸೆಲೆಬ್ರೇಷನ್ ಟೈಪ್ ಅಲ್ಲಿ ಇದೆ, ಅಂಡ್ ನೆಕ್ಸ್ಟ್ ರೈಟ್ ಮಾರ್ಕ್, ಇಂಟು ಮಾರ್ಕ್ ಎಲ್ಲ ಇದೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದೊಂದೇ ಆಪ್ಷನ್ ನ ನೋಡಿ ಯಾವ್ದಕ್ಕಾದ್ರು ಬೇಕು ಅಂದ್ರೆ ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಇದು ತುಂಬಾ ಚೆನ್ನಾಗಿ ಅನಿಸಿದ್ದು ಫೀಚರ್ಸ್ ಇದು ಇದರಲ್ಲೆಲ್ಲ. ಬೇಡ ಅಂದ್ರೆ ನೀವು ಗೂಗಲ್ ನಲ್ಲಿ ಕೂಡ ಸಪರೇಟ್ ಆಗಿ ಸರ್ಚ್ ಮಾಡಿ ನೀವು ಕೆಲವೊಂದು ಯಾವ್ದು ಕಾಪಿರೈಟ್ ಕ್ಲೈಮ್ ಆಗಲ್ಲ ಅಂತ ತಗೊಂಡ್ಬಂದು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಅಂಡ್ ಅದಾದ್ಮೇಲೆ ವಿಡಿಯೋ ಬೇಕು ಅಥವಾ ವಿಡಿಯೋ ಅಥವಾ ಫೋಟೋನ ಹೇಗೆ ಆಡ್ ಮಾಡಬೇಕು ಅಂತಂದ್ರೆ ಇದ್ರ ಮೇಲೆ ವಿಡಿಯೋ ಅಥವಾ ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಬಂದ್ಬಿಟ್ಟು ಇಲ್ಲಿ ಡ್ರ್ಯಾಗ್ ಕೂಡ ಮಾಡ್ಕೊಳ್ಬಹುದು. ಅದನ್ನ ಎಷ್ಟು ಬೇಕು ಅಷ್ಟು ಉದ್ದಕ್ಕೂ ಮಾಡಬೇಕು, ಎಷ್ಟು ದೂರ ತನಕ ಬೇಕು ಅಷ್ಟು ದೂರ ತನಕನೂ ಮಾಡ್ಕೊಳ್ಬಹುದು, ಎಷ್ಟು ದೊಡ್ಡದು ಬೇಕು ಅಷ್ಟನ್ನು ಕೂಡ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಆಪ್ಷನ್ ಇದಕ್ಕಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಆಪ್ಷನ್. ಅದರಲ್ಲಿ ಹೆಡ್ಡಿಂಗ್ ಅಥವಾ ಸಬ್ ಹೆಡ್ಡಿಂಗ್ ಎರಡು ಕೂಡ ಕೊಡಬಹುದು. ನೀವು ಅದರಲ್ಲಿ ನಾನಿವಾಗ ನನ್ನ ವಿಡಿಯೋ ಮೇಲೆ ಏನಿದೆ ಹ್ಯಾಂಡ್ ಎಂಬ್ರಾಯ್ಡ್ರಿ, ಸೊ ಅದರ ಮೇಲೆ ನಾನು ಅದನ್ನ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಬಗ್ಗೆ ಏನು ಹೇಳಬೇಕು ಅನ್ಕೊಂಡಿದ್ದೀನಿ ಅದನ್ನ ಮೆನ್ಷನ್ ಮಾಡೋದಷ್ಟೇ. ಅದರಲ್ಲಿ ಕಲರ್ಸ್ ಇರುತ್ತಲ್ಲ ಅದ್ರ ಮೇಲೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ತರ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಿಮಗೆ ಹೈಲೈಟ್ ಆಗೋ ತರ ಕೂಡ ತೋರಿಸುತ್ತೆ. ಅಂಡ್ ನಿಮ್ಮ ಫಾಂಟ್ ಸೈಜ್, ಫಾಂಟ್ ಪ್ಯಾಟರ್ನ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು. ಅಂಡ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ನ ಟ್ರೈ ಮಾಡಿ ನೋಡಿ ಯಾವ ಚೆನ್ನಾಗಿ ಅನ್ಸುತ್ತೆ ಅದನ್ನ
ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಕೊಟ್ಬಿಟ್ರೆ ಅದು ಅಲ್ಲಿಗೆ ಅದು ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ ಫ್ರೇಮ್ ಆಗಿರ್ಬೋದು, ಈ ಥರದ್ದೆಲ್ಲ ಕೂಡ ಆಪ್ಷನ್ ಇರುತ್ತೆ. ಎಲ್ಲ ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ, ಪ್ರಾಬ್ಲಮ್ ಏನಿರಲ್ಲ. ಸೊ ಟ್ರೈ ಮಾಡಿ ನೋಡ್ಬೋದು, ಬೇಡ ಅಂದರೆ ಅದನ್ನು ಆಮೇಲೆ ಅಂಡು ಕೂಡ ಕೊಟ್ಕೊಳ್ಬೋದು. ಅದು ಕೂಡ ಆಪ್ಷನ್ ಇರುತ್ತೆ ಅದರೊಳಗಡೆ, ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಇದಿಷ್ಟು ಬಂದ್ಬಿಟ್ಟು ಟೆಕ್ಸ್ಟ್ಗೆ ಮೇನ್ ಆಗಿ ಇದಿಷ್ಟು ಬೇಕಾಗಿರುವಂಥ ಒಂದು ಫೀಚರ್ಸ್ ಅಂತಾನೆ ಹೇಳ್ಬೋದು. ಇಷ್ಟಿದ್ರೂ ಸಾಕಾಗುತ್ತೆ ಸಿಂಪಲ್ ಆಗಿ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಆ್ಯಂಡ್ ಇದನ್ನು ಕೂಡ ಅಷ್ಟೇ ದೊಡ್ಡದು ಸಣ್ಣದು ಮಾಡ್ಕೊಳ್ಬೋದು, ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಡ್ರ್ಯಾಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಸಿಕ್ ಅಂದರೆ ರೆಕಾರ್ಡರ್, ನಿಮಗೆ ರೆಕಾರ್ಡ್ ಎಕ್ಸ್ಟ್ರಾ ವಾಯ್ಸ್ ರೆಕಾರ್ಡ್ ಕೊಡ್ತೀರಾ ಅನ್ನೋದಾದ್ರೆ ಅದರಲ್ಲಿ ಥರ್ಡ್ ಒನ್ ಆಪ್ಷನ್ ರೆಕಾರ್ಡ್ ಅಂತ ಇದೆ, ಅಲ್ಲಿ ಕೊಟ್ಬಿಟ್ಟು ಅದ್ರ ಮೇಲೆ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ 3 ಸೆಕೆಂಡ್ಸ್ ಆದಮೇಲೆ ನಿಮ್ಮ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಯ್ಸ್ ಓವರ್ ಕೊಡ್ತೀನಿ ಅನ್ನೋರು ಈ ಥರ ವಾಯ್ಸ್ ಓವರ್ ಕೊಟ್ಬಿಟ್ಟು ಕೆಳಗಡೆ ಮತ್ತೆ ಅದಾದ್ಮೇಲೆ ನಾವು ಸ್ಟಾಪ್ ಮಾಡಿದ್ಮೇಲೆ ಅದಾಗದೆ ರೈಟ್ ಸಿಂಬಲ್ ತೋರಿಸುತ್ತೆ, ರೈಟ್ ಮಾರ್ಕ್ ಕೊಟ್ಟರೆ ಅದು ಸೇವ್ ಆಗುತ್ತೆ, ಇಲ್ಲಾಂದ್ರೆ ಹೋಗುತ್ತೆ, ನಾವು ರೆಕಾರ್ಡ್ ಮಾಡಿದ್ದು ಅದು ಸೇವ್ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಸಿಕ್ ಇರುತ್ತೆ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವ್ಲಾಗಿಗೆ ಆಗಿರ್ಬೋದು, ಬೇರೆದಾಗಿರ್ಬೋದು, ಅದರಲ್ಲೇ ಆಪ್ಷನ್ ಕೊಟ್ಟಿರುತ್ತೆ. ತಗೊಂಡಾಗ ಅದು ವಿಡಿಯೋ ಕೆಳಗಡೆ ಮೀನ್ಸ್ ಸಾಂಗ್ ಕೆಳಗಡೆ ಕೆಲವೊಂದು ಎರಡು ಲೈನ್ ಅವರು ಕೊಟ್ಟಿರ್ತಾರೆ ಮ್ಯೂಸಿಕ್ ಬಗ್ಗೆ, ಅದನ್ನ ಕೊಟ್ಬಿಟ್ಟು ಇಲ್ಲಿ ಕಾಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಸಾಂಗ್ ಬಗ್ಗೆ ಡೀಟೇಲ್ ಕಾಪಿ ಆಗುತ್ತೆ. ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕಾಪಿ ರೈಟ್ ಕ್ಲೈಮ್ ಕೂಡ ಆಗೋದಿಲ್ಲ. ಸೊ ಇದನ್ನ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಮ್ಯೂಸಿಕ್ ಬೇಕು ಅನ್ನೋರು ಆ ಥರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಳ್ಳಿ. ಸೊ ಇದಿಷ್ಟು ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದ್ರೆ, ನೀವು ಒಂದು ವಿಡಿಯೋ ನೀವು ಮಾಡಿರ್ತೀರಾ, ನಿಮಗೆ ಆ ವಿಡಿಯೋ ಆ ಪ್ಲೇಸಲ್ಲಿ ಬೇಡ, ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಇನ್ನೊಂದು ಪ್ಲೇಸಿಗೆ ಇರ್ಬೋದು. ಅಂಡ್ ನೋಡಿ, ಈ ತರ ಇದ್ದಕ್ಕಿದ್ದಾಗಿ ಡಿಲೀಟ್ ಆದ್ರೆ ಅದನ್ನ ಅಂಡು ಅನ್ನೋ ಒಂದು ಸಿಂಬಲ್ ಇದೆ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಮತ್ತೆ ವಾಪಸ್ ಬರುತ್ತೆ. ಅಂಡ್ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ತಗೊಂಡೋಗ್ಬಿಟ್ಟು ಅದು ಯಾವ ಪ್ಲೇಸಲ್ಲಿ ಬೇಕೋ ಅಲ್ಲಿಗೆ ಕೂಡ ನೀವು ಇದನ್ನ ಬಿಡಬಹುದು. ಈವನ್ ಇವೆಲ್ಲ ಸೆಟ್ಟಿಂಗ್ಸ್ ನೀವು ಫೋನಲ್ಲೇ ಮಾಡಬಹುದು. ಯಾವುದೇ ರೀತಿ ಕಂಪ್ಯೂಟರ್ ಬೇಕು, ಮೌಸ್ ಬೇಕು ನಮಗೆ ಇದನ್ನೆಲ್ಲ ಮಾಡೋದಕ್ಕೆ ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ಆರಾಮಾಗಿ ಇದನ್ನೆಲ್ಲ ಮಾಡಬಹುದು. ಅಂಡ್ ಮೇಲ್ಗಡೆ ನೀವು ಪಿಕ್ಚರ್ಸ್ ಹಾಕ್ತಿರಲ್ಲ, ಟೆಕ್ಸ್ಟ್ ಪಿಕ್ಚರ್ಸ್, ಇದನ್ನು ಕೂಡ ಅಷ್ಟೇ ನೀವು ಎಲ್ಲಿಂದನಾದ್ರೂ ಡ್ರ್ಯಾಗ್ ಮಾಡೋದಕ್ಕಿಂತ ಎಲ್ಲಿಂದ ಬೇಕೋ ಅಲ್ಲಿಂದ ಮತ್ತೆ ತಗೊಂಡೋಗ್ಬಿಟ್ಟು ಅಲ್ಲಿಗೆಲ್ಲ ಮತ್ತೆ ಹಾಕ್ಬೋದು. ಡ್ಯೂಪ್ಲಿಕೇಟ್ ಮಾಡಿ 2 ಕಾಪಿ ಮಾಡಿ 2 ಕೂಡ ಹಾಕ್ಬೋದು. ಸೊ ಈ ತರದ್ದೆಲ್ಲ ಆಪ್ಷನ್ಸ್ ನೋಡಿ, ಇದ್ರ ಮೇಲೆ ಕೊಟ್ಟರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ಯೂಪ್ಲಿಕೇಟ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಇನ್ನೊಂದು ಕೂಡ ಅದು ಕ್ರಿಯೇಟ್ ಆಗುತ್ತೆ. ಸೊ ಈ ತರ ಮಾಡೋದ್ರಿಂದ ನಿಮಗೆ ಏನಂದ್ರೆ, ಕೆಲವೊಂದ್ಸರಿ ನಮಗೆ ಈ ವಿಡಿಯೋ ಅಲ್ಲಿ ಬೇಕಾಗಿತ್ತು ಇಲ್ಲಿ ಬೇಕಾಗಿತ್ತು ಅನ್ಕೊಳ್ತೀವಲ್ಲ, ಆವಾಗ ನೀವು ಆರಾಮಾಗಿ ಅದನ್ನ ಶಿಫ್ಟ್ ಮಾಡಬಹುದು. ಇದು ಕೂಡ ನೋಡಿ ಡಿಫ್ರೆಂಟ್ ಆಗಿ ಬರುವಂತ ಒಂದು ವಿಡಿಯೋದಲ್ಲಿ ಒಂದು ಎಡಿಟ್ ಮಾಡಿ ಬಿಡೋದು, ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನಿಮಗೆ ಅದು ವಿಡಿಯೋ ಸ್ವಲ್ಪ ಅದನ್ನ ಬಿಡೋದ್ರಿಂದ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಮೀನ್ಸ್ ಯಾರಾದ್ರೂ ಒಂದು ಪಿಕ್ಚರ್ ಇಂದ ಇನ್ನೊಂದು ಪಿಕ್ಚರ್ಗೆ ಹೋಗೋ ಟೈಮಲ್ಲಿ ಇದು ಬಂದ್ರೆ ಅದು ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಅಂಡ್ ತುಂಬಾ ಅಟ್ರಾಕ್ಟಿವ್ ಕೂಡ ಇರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕೂಡ ಅನ್ಸುತ್ತೆ. ಸೊ ಇದೆಲ್ಲ ಎಡಿಟಿಂಗ್ ಅಲ್ಲಿ ನಾವು ಎಷ್ಟು ಕ್ರಿಯೇಟಿವಿಟಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ನೋಡೋದಕ್ಕೆ. ಸೊ ಇದಿಷ್ಟು ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್. ಅಂಡ್ ಇದು ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ, ತುಂಬಾ ಈಸಿ ಕೂಡ ಇದೆ. ಅಂಡ್ ಇದು ಬಂದ್ಬಿಟ್ಟು ಸೇವ್ ಮಾಡೋ ಆಪ್ಷನ್ ಏನಂತ ಅಂದ್ರೆ, ಮೇಲ್ಗಡೆ ಬ್ಲೂ ಕಲರ್ದು ಒಂದು ಐಕನ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸೇವ್ ಕೂಡ ಆಗುತ್ತೆ. ಅಂಡ್ ಬುಕ್ ಸಿಂಬಲ್ ತೋರಿಸ್ತಿದೆಯಲ್ಲ, ಅದರಲ್ಲಿ ನಿಮಗೆ ಇನ್ನೂ ಬೇಕಂದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಡೀಟೇಲ್ಸ್ ಕೂಡ ಇದರಲ್ಲಿ ನೋಡಬಹುದು. ಅದರಲ್ಲಿ ಇನ್ನೂ ಚೆನ್ನಾಗಿ ಗೈಡ್ ಕೂಡ ಮಾಡಿದ್ದಾರೆ. ನಿಮಗೆ ಯಾವ್ದಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಗೊತ್ತಾಗಿಲ್ಲ, ನನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಳ್ಕೊಡ್ತೀನಿ. ಅಂಡ್ ಇದನ್ನ ಸೇವ್ ಮಾಡ್ಕೊಂಡ್ರೆ ನೀವು ಸೇವ್ ಆಗುತ್ತೆ. ಅಂಡ್ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗ್ತಿರುತ್ತೆ. ಇದು ಮಾಡುವಾಗ ನೀವು ಕಾಲ್ ಬಂದ್ರೆ ರಿಸೀವ್ ಮಾಡಬಹುದು, ಬಟ್ ನೀವೇ ಬ್ಯಾಕ್ ಹೋಗ್ಬೇಡಿ, ಅವಾಗ ಸೇವ್ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ. ಕಂಪ್ಲೀಟ್ ಆಗಿ 100% ಆದ್ಮೇಲೆ ಅದೇ ಸೇವ್ ಅಂತ ಆಪ್ಷನ್ ಕೇಳುತ್ತೆ, ಸೇವ್ ಆಗಲಿ ಅಂತ ಕೊಟ್ರೆ ನೀವು ಸೇವ್ ಆಗುತ್ತೆ. ಹಾಗೆ ಡೈರೆಕ್ಟ್ಲಿ ಎಕ್ಸಿಟ್ ಆದ್ರೆ ನೀವು ಆ ವಿಡಿಯೋ ಯಾವುದೇ ರೀತಿ ನಿಮ್ಮ ವಿಡಿಯೋ ಸೇವ್ ಆಗಿರೋದಿಲ್ಲ. ಇದಿಷ್ಟೇ, ತುಂಬಾ ಸಿಂಪಲ್. ಸೊ ವಿಡಿಯೋ ನೋಡಿದ್ರಲ್ಲ, ನಿಜವಾಗ್ಲೂ ತುಂಬಾ ಈಸಿಯೆಸ್ಟ್ ವೇನಲ್ಲಿ ಅವರು ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲೇ ಗೈಡ್ ಕೂಡ ಇರುತ್ತೆ. ನೀವು ಅದರೊಳಗಡೆ ಕೂಡ ನೀವು ಅಲ್ಲಿ ಮೇಲ್ಗಡೆ ಬುಕ್ ಟೈಪ್ ಅಲ್ಲಿ ಒಂದು ಪಿಕ್ಚರ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಅದರೊಳಗಡೆ ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡಬಹುದು ಅಂತ ಅವರು ಕೂಡ ಗೈಡ್ ಮಾಡಿರ್ತಾರೆ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದು ಕೂಡ ಮಾಡ್ಕೊಳ್ಬಹುದು. ಅಂಡ್ ಇನ್ನ ಇದೇ ವಿಡಿಯೋದಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೂ ಕೂಡ ನನಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ, ನಾನು ಆದಷ್ಟು ರಿಪ್ಲೈ ಮಾಡ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮ್ಮ ಡೌಟ್ ಏನಿದ್ರು ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.